ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರು ಕೋರ್ಟ್ನಲ್ಲಿ ಹಾಜರಾಗ್ತಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ಚುನಾವಣೆಯ ವೇಳೆ 40% ಕಮಿಷನ್ ಆರೋಪವನ್ನ ವಿರೋಧ ಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ ಮಾಡಿತ್ತು. ಕಳೆದ ವಾರವಷ್ಟೇ ಸಿಎಂ ಮತ್ತು ಡಿಸಿಎಂಗೆ ಕೋರ್ಟ್ ಇದೇ ಪ್ರಕರಣದಲ್ಲಿ ಜಾಮೀನನ್ನ ಕೊಟ್ಟಿತ್ತು. ರಾಹುಲ್ಗೂ ಕೂಡ ಇದೀಗ ಎದುರಾಗಿದೆ ಮಾನನಷ್ಟ ಸಂಕಷ್ಟ. ರಾಹುಲ್ ಗಾಂಧಿಗೂ ಇವತ್ತು ಸಿಗುತ್ತಾ ಜಾಮೀನು ಅನ್ನುವಂತಹ ಪ್ರಶ್ನೆ. 40% ಕಮಿಷನ್ ಅನ್ನ ಆರೋಪ ಮಾಡಿ ಜಾಹೀರಾತನ್ನು ಕೊಟ್ಟಿತ್ತು. ಈ ಜಾಹೀರಾತು ನಿರಾಧಾರ ಅಂಥೇಳಿ ಬಿಜೆಪಿ ಕೋರ್ಟ್ನ ಮೊರೆ ಹೋಗಿತ್ತು. ಈಗ ಇದೇ ಪ್ರಕರಣದಲ್ಲಿ ಮಾನನಷ್ಟ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಂಕಷ್ಟ ಎದುರಾಗಿದೆ. ಇದೇ ಪ್ರಕರಣದಲ್ಲಿದ್ದಂತಹ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೋರ್ಟ್ ರಿಲೀಫ್ ಕೊಟ್ಟಿತ್ತು, ಜಾಮೀನನ್ನು ಕೊಟ್ಟಿತ್ತು. ಈಗ ಜಾಮೀನಿನ ನಿರೀಕ್ಷೆಯಲ್ಲಿ ರಾಹುಲ್ ಗಾಂಧಿ ಅವರಿದ್ದಾರೆ. ಅದೇ ನಿರೀಕ್ಷೆಯನ್ನೇ ಇಟ್ಕೊಂಡು ಈಗ ಕೋರ್ಟ್ಗೂ ಕೂಡ ಬಂದಿರುವಂಥದ್ದು. ರಾಹುಲ್ ಗಾಂಧಿಗೂ ಪ್ರಕರಣಕ್ಕೂ ಸಂಬಂಧ ಇಲ್ಲ. ನಾನು ಹಾಗೂ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿದ್ದೇವೆ. ಯತ್ನಾಳ್ 2500 ಕೋಟಿಗೆ ಸಿಎಂ ಹುದ್ದೆ ಮಾರಾಟಕ್ಕಿದೆ ಅಂತೇಳಿ ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ್ರು, ಹೇಳಿಕೆ ಕೊಟ್ಟಿದ್ರು. ಅದನ್ನ ನಾವು ಜಾಹೀರಾತಾಗಿ ನೀಡಿದ್ವಿ. ರಾಹುಲ್ ಗಾಂಧಿಗೂ ಇದಕ್ಕೂ ಯಾವುದೇ ರೀತಿಯ ನಂಟಿಲ್ಲ. ಸುಳ್ಳು ಪ್ರಚಾರವನ್ನ ಪಡಿಲಿಕ್ಕೆ ಅವರ ಮೇಲೆ ಕೇಸನ್ನ ಹಾಕಿದೆ ಬಿಜೆಪಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹೀಗೆ. ರಾಹುಲ್ ಗಾಂಧಿ ಅವರು ಕೋರ್ಟ್ಗೆ ಬರ್ತಾ ಇದ್ದಾರೆ. ಬಿಜೆಪಿಯವರು ಸುಳ್ಳು ಕೇಸನ್ನು ಹಾಕಿದ್ದಾರೆ. ಏನು ಯತ್ನಾಳು 2500 ಕೋಟಿ ರೂಪಾಯಿ ಸಿಎಂ ಹುದ್ದೆಗೆ ಮಾರಾಟಕ್ಕಿತ್ತು ಅಂತ ಹೇಳಿದ್ರು. ಏನು ಕೆಲವು ಪೇಪರ್ಗಳಲ್ಲಿ ಏನು ರೇಟ್ಗಳು ಫಿಕ್ಸ್ ಆಗಿತ್ತು ಅದನ್ನೇ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ರಾಹುಲ್ ಗಾಂಧಿ ಅವ್ರಿಗೆ ಏನು ಸಂಬಂಧ ಇಲ್ಲ. ನಾನು ಸಿದ್ದರಾಮಯ್ಯನವರು ಈ ಸ್ಟೇಟ್ನಲ್ಲಿ ಇದ್ದೀವಿ. ಅವರೇನು ಪಕ್ಷದ ಅಧ್ಯಕ್ಷರು ಇರಲಿಲ್ಲ, ಜವಾಬ್ದಾರಿನೂ ಇರಲಿಲ್ಲ, ಅವ್ರ ಸಿಗ್ನೇಚರ್ ಇಲ್ಲ, ಏನಂದ್ರೇನಿಲ್ಲ. ಅವ್ರ ಮೇಲೆ ಸುಳ್ಳು ಏನು ಪ್ರಚಾರ ಪಡಲಿಕ್ಕೋಸ್ಕರ ಕೇಸ್ ಹಾಕಿದ್ದಾರೆ. ಇಲ್ಲಿ ನೋಡೋಣ, ಕೋರ್ಟ್ಗೆ ಗೌರವ ಕೊಡಬೇಕು ಅಂತ ಹೇಳಿ ಬಂದಿದ್ದಾರೆ.